ನಮಸ್ಕಾರ ಸ್ನೇಹಿತರೆ, ಜಾಬ್ ನ್ಯೂಸ್ ಇನ್ ಫಿಂಗರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮೆಲ್ಲರ ಸ್ನೇಹಿತ ಗುರುನಾಥ್. ಸ್ನೇಹಿತರೆ, ಇವತ್ತಿನ ದಿವಸ BSF ಅವರಿಂದ CAPF ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸಸ್ ನಲ್ಲಿ ಸುಮಾರು 1526 ಹುದ್ದೆಗಳಿಗೆ ನೇಮಕಾತಿ ಮಾಡಿಕೊಳ್ಳುವುದಕ್ಕಾಗಿ ಅಧಿಸೂಚನೆಯನ್ನು ಹೊರಡಿಸಿದ್ದು, ಈ ಅಧಿಸೂಚನೆಯಲ್ಲಿರುವಂತಹ ಹುದ್ದೆಗಳು ಯಾವುವು, ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವುದಕ್ಕಾಗಿ ಇರುವಂತಹ ವಿದ್ಯಾರ್ಹತೆ ಏನು, ವಯೋಮಿತಿ, ನೇಮಕಾತಿ ವಿಧಾನ, ಪರೀಕ್ಷಾ ಶುಲ್ಕ ಇವೆಲ್ಲವುಗಳ ಬಗ್ಗೆ ಸಂಕ್ಷಿಪ್ತವಾಗಿ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ನೋಡುತ್ತಿದ್ದೀರಾ, ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವ ಮೂಲಕ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಅನ್ನು ತಕ್ಷಣವೇ ಪಡೆಯಬಹುದು. ಸ್ನೇಹಿತರೆ, ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸಸ್ನಲ್ಲಿ ಸುಮಾರು 1526 ಹುದ್ದೆಗಳಿಗೆ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭವಾಗಿದೆ. ಇದರಲ್ಲಿ ಇರುವಂತಹ ಹುದ್ದೆಗಳು ಯಾವ್ಯಾವಪ್ಪ ಅಂತಂದರೆ ASI ಸ್ಟೆನೋಗ್ರಾಫರ್, ಹೆಡ್ ಕಾನ್ಸ್ಟೇಬಲ್ ಮಿನಿಸ್ಟರಿಯಲ್, ವಾರಂಟ್ ಆಫೀಸರ್ ಮತ್ತು ಹವಿಲ್ದಾರ್ ಕ್ಲರ್ಕ್. ಈ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಇನ್ನು 1526 ಹುದ್ದೆಗಳನ್ನು ಸುಮಾರು 4-5 ವಿಧಗಳಲ್ಲಿ ಫೋರ್ಸಸ್ಗಳಲ್ಲಿ ವಿಂಗಡಿಸಲಾಗಿದೆ. ಆ ಫೋರ್ಸ್ ಯಾವುವು ಮತ್ತು ಅದರಲ್ಲಿ ಇರುವಂತಹ ಹುದ್ದೆಗಳು ಎಷ್ಟು ಅನ್ನೋದನ್ನು ನೋಡೋದಾದರೆ, ASI ಸ್ಟೆನೋಗ್ರಾಫರ್ ಹುದ್ದೆ CRPFನಲ್ಲಿ 21 ಹುದ್ದೆಗಳಿವೆ, BSFನಲ್ಲಿ 17 ಹುದ್ದೆಗಳಿವೆ, ITBPಯಲ್ಲಿ 56 ಹುದ್ದೆಗಳಿವೆ, CISFನಲ್ಲಿ 146 ಹುದ್ದೆಗಳಿದ್ದು, SSBಯಲ್ಲಿ 3 ಸ್ಟೆನೋಗ್ರಾಫರ್ ASI ಸ್ಟೆನೋಗ್ರಾಫರ್ ಹುದ್ದೆಗಳಿವೆ. ಇನ್ನು ಹೆಡ್ ಕಾನ್ಸ್ಟೇಬಲ್ ಮತ್ತು ಹವಿಲ್ದಾರ್ ಕ್ಲರ್ಕ್ ಹುದ್ದೆಗಳು CRPFನಲ್ಲಿ 282 ಹುದ್ದೆಗಳಿವೆ, BSFನಲ್ಲಿ 302 ಹುದ್ದೆಗಳಿವೆ, ITBPಯಲ್ಲಿ 163 ಹುದ್ದೆಗಳಿವೆ, CISFನಲ್ಲಿ 496 ಹುದ್ದೆಗಳಿವೆ, SSBಯಲ್ಲಿ 5, ಅಸ್ಸಾಂ ರೈಫಲ್ಸ್ನಲ್ಲಿ 35 ಹುದ್ದೆಗಳಿವೆ. ಇದಿಷ್ಟು ಹುದ್ದೆಗಳು ಇರುವಂತಹ ಮಾಹಿತಿ. ಇನ್ನು ಪೇ ಸ್ಕೇಲ್, ASI ಸ್ಟೆನೋಗ್ರಾಫರ್ ಹುದ್ದೆಗೆ ಇರುವಂತಹ ಪೇ ಸ್ಕೇಲ್ ಏನಪ್ಪಾ ಅಂತಂದ್ರೆ 29,200ರಿಂದ 92,300. ಹೆಡ್ ಕಾನ್ಸ್ಟೇಬಲ್ ಮಿನಿಸ್ಟರಿಯಲ್ ಮತ್ತು ಹವಿಲ್ದಾರ್ ಕ್ಲರ್ಕ್ ಹುದ್ದೆಗಳಿಗೆ ಇರುವಂತಹ ಪೇ ಸ್ಕೇಲ್ 25,500ರಿಂದ 81,100. ಇದಿಷ್ಟು ಹುದ್ದೆಗಳ ಮಾಹಿತಿ. ಇನ್ನು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವುದಕ್ಕಾಗಿ ಇರಬೇಕಾಗಿರುವಂತಹ ವಿದ್ಯಾರ್ಹತೆ ಏನು ಅಂತ ನೋಡೋದಾದ್ರೆ, ಹೆಡ್ ಕಾನ್ಸ್ಟೇಬಲ್ ಹುದ್ದೆ ಮತ್ತು ಹವಿಲ್ದಾರ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು NEPUC ಯಾವುದೇ ವಿಭಾಗದಲ್ಲಿ PUCಯನ್ನು ಪಾಸ್ ಆಗಿರುವಂತಹ ವಿದ್ಯಾರ್ಥಿ ಹೆಡ್ ಕಾನ್ಸ್ಟೇಬಲ್ ಮತ್ತು ಹವಿಲ್ದಾರ್ ಕ್ಲರ್ಕ್ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ASI ಸ್ಟೆನೋಗ್ರಾಫರ್ ಹುದ್ದೆಗೆ ಯಾವುದೇ ವಿಭಾಗದಲ್ಲಿ PUCಯನ್ನು ಮುಗಿಸಿರಬೇಕು, ಜೊತೆಗೆ ಟೈಪಿಂಗ್ ಸ್ಕಿಲ್, ಟೈಪಿಂಗ್ ಮಾಡುವಂತಹ ಜ್ಞಾನವನ್ನು ಹೊಂದಿರಬೇಕು. ಇದು ವಿದ್ಯಾರ್ಹತೆ. ಇನ್ನು ವಯೋಮಿತಿ ಏನಪ್ಪಾ ಅಂತಂದರೆ, ಕನಿಷ್ಠ ವಯೋಮಿತಿ 18 ವರ್ಷ, ಗರಿಷ್ಠ ವಯೋಮಿತಿ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ 25 ವರ್ಷ ವಯೋಮಿತಿ ಇದ್ದು, OBC ಅಭ್ಯರ್ಥಿಗಳಿಗೆ 3 ವರ್ಷಗಳ ವಯೋಮಿತಿ ಸಡಿಲಿಕೆ ಇದ್ದು 28 ವರ್ಷ ವಯಸ್ಸಿನ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು. ಹಾಗೂ SC/ST ಅಭ್ಯರ್ಥಿಗಳು 30 ವರ್ಷ ವಯಸ್ಸಿನವರೆಗಿನ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು. ಮುಂದಿನದಾಗಿ ಸೆಲೆಕ್ಷನ್ ಪ್ರೋಸೆಸ್, ನೇಮಕಾತಿ ವಿಧಾನ ಯಾವ ರೀತಿ ಇದೆ ಅಂತಂದರೆ 3 ಹಂತಗಳ ನೇಮಕಾತಿ ವಿಧಾನ ಇರುತ್ತದೆ. ಮೊದಲನೆಯದಾಗಿ ನೇಮಕಾತಿ ವಿಧಾನದಲ್ಲಿ ಫಸ್ಟ್ ಪ್ರೊಸೆಸ್ ಏನಪ್ಪ ಅಂತಂದರೆ PST ಮತ್ತು PET. PST ಅಂದರೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್, PET ಅಂದರೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್. ಇದು ಮೊದಲನೇ ಹಂತ. ಕಡ್ಡಾಯವಾಗಿ ಇರುವಂತಹ ಹೈಟ್ ಏನಪ್ಪ ಅಂತಂದರೆ, ಹೈಟ್ ಎಷ್ಟಿರಬೇಕು ಅಂತಂದರೆ ಪುರುಷ ಅಭ್ಯರ್ಥಿಗಳಿಗೆ 162 ಸೆಂಟಿಮೀಟರ್,
ಎತ್ತರ ಪುರುಷ ಅಭ್ಯರ್ಥಿಗಳಿಗೆ ಇರಬೇಕು. ಮಹಿಳಾ ಅಭ್ಯರ್ಥಿಗಳಿಗೆ 155 ಸೆಂಟಿಮೀಟರ್ ಎತ್ತರವನ್ನು ಹೊಂದಿರಬೇಕು. ಇನ್ನು ಎರಡನೇ ಹಂತ CBT ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ. 100 ಅಂಕಗಳಿಗೆ ಈ ಪರೀಕ್ಷೆ ನಡೆಯುತ್ತದೆ. ಮೂರನೇ ಹಂತದಲ್ಲಿ ಸ್ಕಿಲ್ ಟೆಸ್ಟ್ ಅಂದರೆ ಟೈಪಿಂಗ್ ಟೆಸ್ಟ್, ಇಂಗ್ಲಿಷ್ ಅಥವಾ ಹಿಂದಿ ಈ ಎರಡರಲ್ಲಿ ಯಾವುದಾದರೂ ಒಂದು ಭಾಷೆಯಲ್ಲಿ ಟೈಪಿಂಗ್ ಟೆಸ್ಟ್ ಕೊಡಬೇಕಾಗುತ್ತೆ. ಆನಂತರ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮತ್ತು ಮೆಡಿಕಲ್, ಇದು ಮೂರನೇ ಹಂತದ ನೇಮಕಾತಿ ವಿಧಾನವಾಗಿರುತ್ತದೆ. ಇನ್ನು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಇರುವಂತಹ ಪರೀಕ್ಷಾ ಶುಲ್ಕ ಏನಪ್ಪಾ ಅಂತಂದರೆ OBC ಮತ್ತು ಜನರಲ್ ವಿಭಾಗದ ಅಭ್ಯರ್ಥಿಗಳಿಗೆ 100 ರೂಪಾಯಿಗಳ ಪರೀಕ್ಷಾ ಶುಲ್ಕವಿದ್ದು, SC, ST, ಎಕ್ಸ್ ಸರ್ವಿಸ್ಮೆನ್ ಮತ್ತು ವುಮೆನ್ ಮಹಿಳಾ ಅಭ್ಯರ್ಥಿಗಳಿಗೆ ಪರೀಕ್ಷಾ ಶುಲ್ಕದಿಂದ ವಿನಾಯಿತಿಯನ್ನು ನೀಡಲಾಗಿದೆ. ಇನ್ನು ಈ ಅರ್ಜಿ ಪ್ರಾರಂಭವಾಗುವ ದಿನಾಂಕ 9/6/2024 ಪ್ರಾರಂಭವಾಗಿ 8/7/2024 ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಕೊನೆಗೊಳ್ಳುತ್ತದೆ. ಸ್ನೇಹಿತರೆ, ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವುದಕ್ಕಾಗಿ ಇರಬೇಕಾಗಿರುವಂತಹ ಅವಶ್ಯಕ ದಾಖಲಾತಿಗಳು ಏನೇನಪ್ಪ ಅಂತಂದರೆ SSLC ಅಂಕಪಟ್ಟಿ, PUC ಅಂಕಪಟ್ಟಿ, ಜಾತಿ ಪ್ರಮಾಣ ಪತ್ರ. OBC ಕಾಸ್ಟ್ ಇರುವಂತಹ ಅಭ್ಯರ್ಥಿಗಳು OBC ಪ್ರಮಾಣ ಪತ್ರವನ್ನು ಮೆನ್ಷನ್ ಮಾಡಬೇಕಾಗುತ್ತೆ. SC ST ಅಭ್ಯರ್ಥಿಗಳು ಆಯಾ SC ST ಸರ್ಟಿಫಿಕೇಟನ್ನು ಮೆನ್ಷನ್ ಮಾಡಬೇಕಾಗುತ್ತೆ. ನಂತರ ಆಧಾರ್ ಕಾರ್ಡ್, ಕಾಸ್ಟ್ ಸರ್ಟಿಫಿಕೇಟ್, ಫೋಟೋ ಮತ್ತು ಸಿಗ್ನೇಚರ್. ಫೋಟೋ 3 ತಿಂಗಳ ಒಳಗಿನ ಫೋಟೋ ಅಪ್ಲೋಡ್ ಮಾಡಬೇಕು ಅಂತೇಳಿ ಸೂಚನೆಯಲ್ಲಿ ತಿಳಿಸಿರುತ್ತಾರೆ. ಸ್ನೇಹಿತರೆ, ಇದಿಷ್ಟು CAPF ಸೆಂಟ್ರಲ್ ಆರ್ಮ್ಡ್ ಫೋರ್ಸಸ್ನಲ್ಲಿರುವಂತಹ ಹುದ್ದೆಗಳ ಮಾಹಿತಿ. ಸ್ನೇಹಿತರೆ, ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂಥವರು ಕೊನೆಯ ದಿನಾಂಕದವರೆಗೂ ಕಾಯದೆ ಬೇಗನೆ ಅರ್ಜಿಯನ್ನು ಸಲ್ಲಿಸಿ ಮತ್ತು ಅರ್ಜಿಯನ್ನು ಸಲ್ಲಿಸುವಂತಹ ವೆಬ್ಸೈಟ್ನ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರುತ್ತೇನೆ. ಅರ್ಜಿ ಸಲ್ಲಿಸುವಂಥವರು ಆ ಲಿಂಕನ್ನು ಉಪಯೋಗಿಸಿ ಅರ್ಜಿಯನ್ನು ಸಲ್ಲಿಸಬಹುದು. ಈ ನನ್ನ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋ ಲೈಕ್ ಮಾಡಿ, ಸ್ನೇಹಿತರೊಂದಿಗೆ ಹಂಚಿಕೊಳ್ಳುವ ಮೂಲಕ ನನಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಪ್ರೋತ್ಸಾಹಿಸಿ. ಧನ್ಯವಾದಗಳು.